ನಮಸ್ಕಾರ ಫ್ರೆಂಡ್ಸ್, ನಾನು ನಿಮಗೆ ಇವತ್ತೊಂದು ಇಂಪಾರ್ಟೆಂಟ್ ಟ್ರಿಕ್ ಬಗ್ಗೆ ಹೇಳ್ತೀನಿ. ಈ ಟ್ರಿಕ್ ನಿಮಗೆ ಲೈಫ್ನಲ್ಲಿ ತುಂಬಾ ಯೂಸ್ ಆಗುತ್ತೆ. ಅದು ಯಾವಾಗಪ್ಪ ಅಂದರೆ ನೀವು ಕೊನೆವರೆಗೂ ಈ ವಿಡಿಯೋನ ನೋಡಿದ್ರೆ ಮಾತ್ರ. ಬನ್ನಿ ಫ್ರೆಂಡ್ಸ್, ಆ ಟ್ರಿಕ್ ಯಾವುದಂತ ನೋಡೋಣ. ಸೊ ಫ್ರೆಂಡ್ಸ್, ಮೊದಲನೇದು ಯಾವುದಪ್ಪ ಅಂದರೆ ನಿಮಗೆ ಒಂದು ಇಂಪಾರ್ಟೆಂಟ್ ಡೇಟ್ ಆಗಿರ್ಬೋದು, ಇಂಪಾರ್ಟೆಂಟ್ ಟೈಮ್ ಆಗಿರ್ಬೋದು, ಇಂಪಾರ್ಟೆಂಟ್ ಪ್ಲೇಸ್ ಆಗಿರ್ಬೋದು, ಒಂದು ಅಡ್ರೆಸ್ಸು ಅಥವಾ ಒಂದು ಇಂಪಾರ್ಟೆಂಟ್ ನೋಟ್ಸ್ನ ಒಂದೊಂದು ಕಡೆ ಏನು ಮಾಡ್ತೀರಾ ಬರಿತಿರ್ತೀರ. ಸೊ ಅದು ಬೇಕಾಗಿರುತ್ತೆ ಅಂತ ಟೈಮ್ನಲ್ಲಿ ನಿಮಗೆ ಅದು ಸಿಗೋದಿಲ್ಲ. ಸೊ ಆಗೇನು ಮಾಡ್ತೀರಾ, ಟೆನ್ಷನಲ್ಲಿ ಇರ್ತೀರಾ. ಸೊ ಇದಕ್ಕೆ ಸೊಲ್ಯೂಷನ್ ಏನಂದ್ರಪ್ಪ ಅಂದರೆ ಸ್ಟಿಕ್ಕಿ ನೋಟ್ಸ್ ಅಂತೇಳಿ. ಆದರೆ ಈ ಸ್ಟಿಕ್ಕಿ ನೋಟ್ಸ್ ಯಾವುದೇ ಪೇಪರ್ನಿಂದ ಆಗಿದ್ದಲ್ಲ, ಇದು ನಿಮ್ಮ ಕಂಪ್ಯೂಟರ್ ಸಿಸ್ಟಮ್ನಲ್ಲೇ ಒಂದು ಡಿಜಿಟಲ್ ಸ್ಟಿಕ್ಕಿ ನೋಟ್ಸ್ ಕೂಡ ಇದೆ. ಸೊ ಇದರಿಂದ ನೀವು ಎಲ್ಲೇ ಇದ್ದರೂ ಎಷ್ಟೇ ವರ್ಷ ಆದರೂ ಅದು ನಿಮಗೆ ಈಸಿಯಾಗೇ ಸಿಗುತ್ತೆ. ಸೊ ಫ್ರೆಂಡ್ಸ್, ಅದು ಯಾವ ರೀತಿಯಪ್ಪ ಅಂದರೆ ಸಿಂಪ್ಲಿ ಏನು ಮಾಡ್ಕೊಳ್ಳಿ, ಸ್ಟಾರ್ಟ್ನಲ್ಲಿ ಹೋಗಿ ಜಸ್ಟ್ ಏನು ಮಾಡ್ಕೊಳ್ಳಿ, ಅಲ್ಲಿ ಸ್ಟಿಕ್ಕಿ ನೋಟ್ಸ್ ಅಂತೇಳಿ ಟೈಪ್ ಮಾಡಿದ್ರೆ ಈ ರೀತಿ ಆ್ಯಪ್ ಇರುತ್ತೆ. ಜಸ್ಟ್ ಏನು ಮಾಡ್ಕೊಳ್ಳಿ, ಓಪನ್ ಮಾಡ್ಕೊಳ್ಳಿ, ಈ ರೀತಿ ಓಪನ್ ಆಗುತ್ತೆ. ಸೊ ಓಪನ್ ಆದ ತಕ್ಷಣ ನೀವು ನೋಡ್ಬೋದು ಈ ರೀತಿ ಲಿಸ್ಟ್ ಕೂಡ ಸಿಗುತ್ತೆ. ಓಕೆ, ಸೊ ಅಲ್ಲಿ ಪ್ಲಸ್ ಮಾಡ್ತಾ ಹೋದಂಗೆ ನಿಮಗೆ ಆ ಸ್ಟಿಕ್ಕಿ ನೋಟ್ಸ್ ಹಂಗೆ ಆ್ಯಡ್ ಹಾಕ್ಕೊಂತ ಹೋಗಿ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಜಸ್ಟ್ ಕ್ಲಿಕ್ ಮಾಡಿಕೊಂಡು ನೀವು ಏನು ಬೇಕಾದರೂ ಕೂಡ ಅಲ್ಲಿ ಟೈಪ್ ಮಾಡೋದು. ಸೊ ಈ ರೀತಿ ಟೈಪ್ ಮಾಡಿ. ಸೊ ಓಕೆ, ಈಗ ಅದನ್ನ ಟೈಪ್ ಮಾಡಿರೋದು ನಮಗೆ ಜಾಸ್ತಿ ಟೈಮ್ನಂತ ಇರಬೇಕು. ಅಂದರೆ ನಾವು ವರ್ಷ ಬಿಟ್ಟು ಮತ್ತೆ ವರ್ಷ ಬಿಟ್ಟು ನೋಡ್ತಾ ಅವಾಗ ಕೂಡ ನಮಗೆ ಅದು ಸಿಗಬೇಕು, ಅಕ್ಸೆಸ್ ಆಗಬೇಕಪ್ಪ ಅಂದರೆ ಏನು ಮಾಡ್ಬೋದು, ಸಿಂಪ್ಲಿ ಏನು ಮಾಡ್ಕೊಳ್ಳಿ, ನೆಟ್ ಕನೆಕ್ಟ್ ಮಾಡಿಕೊಂಡು ನೀವೇನು ಮಾಡ್ಕೊಳ್ಳಿ, ಇಲ್ಲಿ ಮೈಕ್ರೋಸಾಫ್ಟ್ ಅಕೌಂಟ್ನಿಂದ ಏನು ಮಾಡ್ಕೊಳ್ಳಿ ಅಥವಾ ಜಿಮೇಲ್ನಿಂದ ಸೈನ್ ಇನ್ ಮಾಡ್ಕೊಳ್ಳಿ. ಯಾವ ರೀತಿಯಪ್ಪ ಅಂದರೆ ಸೊ ಈ ರೀತಿ ಸೆಟ್ಟಿಂಗಲ್ಲಿ ಮೇಲೆ ಇರುತ್ತೆ, ಜಸ್ಟ್ ಸೈನ್ ಇನ್ ಅಂತ ಆಪ್ಷನ್ ಹೋದರೆ ನೀವು ಅದನ್ನಲ್ಲಿ ಈ ರೀತಿ ಅಕ್ಸೆಸ್ ಮಾಡಿಕೊಂಡು ಸೈನ್ ಇನ್ ಮಾಡಿದ್ರೆ ನೀವು ಎಷ್ಟು ವರ್ಷ ನಂತರ ಇದೇ ಜಿಮೇಲ್ನಿಂದ ಜಸ್ಟ್ ನೀವು ಸೈನ್ ಇನ್ ಮಾಡಿದ್ರು ಕೂಡ ನೀವು ಎಷ್ಟು ವರ್ಷ ಹಿಂದುಗಡೆ ಮಾಡಿರ್ತೀರಲ್ಲ ಆ ರೀತಿ ಇದ್ದಂಥ ಸ್ಟಿಕ್ಕಿ ನೋಟ್ಸ್ ಕೂಡ ಇಲ್ಲಿ ಸಿಗುತ್ತೆ. ನೋಡ್ಬೋದು, ನಾನು 2018 ಇದ್ದಂಥ ನೋಟ್ಸ್ ಕೂಡ ಸೇವ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ. ಅಂದರೆ ನಮ್ಮ ಸಿಸ್ಟಮು ಏನೇ ಆದರೂ ಕೂಡ ಜಸ್ಟ್ ನೀವು ಜಿಮೇಲ್ನ ಸೈನ್ ಇನ್ ಮಾಡ್ತಿದ್ದಂಗೆ ನಿಮಗೆ ಈ ಸ್ಟಿಕ್ಕಿ ನೋಟ್ಸ್ ಎಲ್ಲ ಎಷ್ಟು ಸೇವ್ ಮಾಡಿರ್ತಿರಲ್ಲ ಎಲ್ಲವೂ ಕೂಡ ಏನಾಗುತ್ತೆ, ಆಕ್ಸೆಸ್ ಆಗುತ್ತೆ. ಸೊ ಇದರಿಂದ ನಿಮ್ಮದು ಇಂಪಾರ್ಟೆಂಟ್ ಆದಂಥ ಒಂದು ಟಾಪಿಕ್ ಇರ್ಬೋದು, ನೋಟ್ಸ್ ಕೂಡ ನೀವು ಇಲ್ಲಿ ಸೇವ್ ಮಾಡಿ ಇಟ್ಕೋಬೋದು. ಎಲ್ಲಿ ಬೇಕಾದರೂ ಕೂಡ ನೀವು ಆಕ್ಸೆಸ್ ಮಾಡ್ಕೋಬೋದು. ಸೊ ಇಲ್ಲಿ ಡಿಫ್ರೆಂಟ್ ಈ ರೀತಿ ಸೆಟ್ಟಿಂಗ್ಸ್ ಕೂಡ ಇದೆ. ಲೈಟ್ ಡಾರ್ಕ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಇರ್ಬೋದು. ಸೊ ಡಿಫ್ರೆಂಟ್ ಫೀಚರ್ಸ್ ಕೂಡ ಈ ಸ್ಟಿಕ್ಕಿ ನೋಟ್ಸಲ್ಲಿ ಇದೆ. ಸೊ ಇನ್ನು ಎರಡನೇದು ಯಾವುದಪ್ಪ ಅಂದರೆ ನೀವು ಆನ್ಲೈನ್ ಏನಾದರೂ ಕ್ಲಾಸ್ ಹೇಳ್ತಿದ್ರೆ ನಿಮಗೆ ವೈಟ್ ಬೋರ್ಡ್ ಬೇಕಾಗುತ್ತೆ. ಆದರೆ ನಿಮ್ಗೆ ಗೊತ್ತಾ, ನಿಮ್ಮ ಕಂಪ್ಯೂಟರ್ನ ಸಿಸ್ಟಮ್ನಲ್ಲೇ ಒಂದು ಬೆಸ್ಟ್ ಫೀಚರ್ ಇರುವಂಥ ವೈಟ್ ಬೋರ್ಡ್ ಕೂಡ ಇದೆ. ಸೊ ಇದರಿಂದ ಕ್ಲಿಯರ್ ಆಗಿ ನಿಮ್ಮ ಕ್ಲಾಸ್ ಕೂಡ ಹೇಳ್ಬೋದು. ಇನ್ನು ಇದೇ ಯಾವ ರೀತಿಯಪ್ಪ ಅಂದರೆ ಸಿಂಪ್ಲಿ ಏನು ಮಾಡ್ಕೊಳ್ಳಿ, ವಿಂಡೋಸ್ W ಬಟನ್ನ ಕ್ಲಿಕ್ ಮಾಡ್ಕೊಂಡು ಈ ಕೆಳಗಡೆ ಬರುತ್ತೆ ಐಕಾನ್ಗಳು, ಅಲ್ಲಿ ನೋಡ್ಬೋದು ವೈಟ್ ಬೋರ್ಡ್ ಅಂತ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಈ ವೈಟ್ ಬೋರ್ಡು ಓಪನ್ ಆಗುತ್ತೆ. ಅಲ್ಲಿ ಏನು ಮಾಡ್ಕೊಳ್ಳಿ, ನೀವು ವೈಟ್ ಬೋರ್ಡ್ ಅದೇ ಆಪ್ಷನ್ನು ಜಸ್ಟ್ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ವೈಟ್ ಬೋರ್ಡ್ ಓಪನ್ ಆಗುತ್ತೆ. ಸೊ ಅಲ್ಲಿ ನೋಡ್ಬೋದು ಪೆನ್ ಆಗಿರ್ಬೋದು ಅಥವಾ ಈ ರೀತಿ ಡಿಫ್ರೆಂಟ್ ಫೀಚರ್ಸ್ ಇರ್ಬೋದು. ಎಕ್ಸಾಂಪಲ್ ಈಗ ಪೆನ್ನಿಂದ ನಾವು ರೈಟ್ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಕೂಡ ಇಲ್ಲಿ ಕೂಡ ರೈಟ್ ಮಾಡ್ಬೋದು. ಓಕೆ, ಸೊ ಏನಾದರೂ ಶೇಪ್ಸನ್ನು ಆ್ಯಡ್ ಮಾಡ್ಬೋದು. ಆದರೆ ಈ ರೀತಿ ಜಸ್ಟ್ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಶೇಪ್ ಬೇಕಲ್ಲ ಜಸ್ಟ್ ಕ್ಲಿಕ್ ಮಾಡಿಕೊಂಡು ರೀತಿ ಅದು ರೈಟ್ ಕೂಡ ಮಾಡ್ಬೋದು. ಫ್ಲೋ ಚಾರ್ಟ್ ಇರುತ್ತೆ ಅಥವಾ ಡಯಾಗ್ರಾಮ್ಸ್ ಇರುತ್ತೆ, ಹೌದಾ. ಸೊ ಈ ರೀತಿ ಶೇಪ್ ಇರ್ಬೋದು ಅಥವಾ ಈ ರೀತಿ ರಿಯಾಕ್ಷನ್ಗಳನ್ನ ಇರ್ಬೋದು. ಸೊ ನೆಕ್ಸ್ಟ್ ಫ್ರೆಂಡ್ಸ್, ನೀವು ಇಲ್ಲಿ ಒಂದು ಡಾಕ್ಯುಮೆಂಟನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಏನಾದರೂ ಎಕ್ಸ್ಪ್ಲೇನ್ ಮಾಡಬೇಕಂತ ಹೇಳಿ ಜಸ್ಟ್ ಈ ರೀತಿ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಮಾಡಿದ್ರೆ ಅದು ಕೂಡ ಇಲ್ಲಿ ಸಿಗುತ್ತೆ. ಜಸ್ಟ್ ಅದನ್ನ ತೋರಿಸಿ ಕೂಡ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಏನಾದರೂ ನೋಟ್ಸ್ ಆ್ಯಡ್ ಮಾಡಬೇಕಾಗುತ್ತಾ, ಜಸ್ಟ್ ಕ್ಲಿಕ್ ಮಾಡಿಕೊಂಡು ಆ ನೋಟ್ಸ್ ಕೂಡ ಇಲ್ಲಿ ನೀವು ಆ್ಯಡ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ರೀತಿ ನೋಡ್ಬೋದು, ರೆಡ್ ಪೆನ್ನಿಂದ ನೀವು ಈ ರೀತಿ ರೆಡ್ ಆಗಿರ್ಬೋದು. ಎರೇಸರ್ ಬೇಕಾ, ಜಸ್ಟ್ ಏನು ಮಾಡ್ಕೊಂಡು ಕ್ಲಿಕ್ ಮಾಡಿಕೊಂಡು ಎರೇಸರ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಹೈಲೈಟರ್ ಇದೆ, ಹೈಲೈಟ್ ಮಾಡುವಾಗ ಸೊ ಈ ರೀತಿ ಡಿಫ್ರೆಂಟ್ ಪೆನ್ಸ್ ಆಗಿರ್ಬೋದು. ಸೊ ಈ ರೀತಿ ಡಿಫ್ರೆಂಟ್ ಫೀಚರ್ಸ್ ಆಗಿರ್ಬೋದು. ಇದನ್ನ ಯೂಸ್ ಮಾಡಿಕೊಂಡು ನಿಮ್ಮ ವೈಟ್ ಬೋರ್ಡ್ನಲ್ಲಿ ನೀವು ಡಿಜಿಟಲ್ ಯೂನಿಟ್ ಕೂಡ ಕ್ರಿಯೇಟಿವಿಟಿದಿಂದ ನೀವು ಟೀಚ್ ಕೂಡ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದು ಬಂದು ಇವತ್ತಿನ ಸೆಷನ್. ಸೊ ಈ ಸೆಷನ್ ಲೈಕ್ ಆದರೆ ಲೈಕ್ ಮಾಡಿ,
ಇದೇ ಥರ ಡಿಫ್ರೆಂಟ್ ಟ್ರಿಕ್ಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಂಪಾರ್ಟೆಂಟ್ ಅನಿಸಿದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ. ಸೊ ನೆಕ್ಸ್ಟ್ ಟಾಪಿಕ್ನ ನೆಕ್ಸ್ಟ್ ಡೇ ತೊಗೊಂಬರ್ತೀನಿ. ಅಲ್ಲಿವರೆಗೆ ಬಾಯ್.